ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕ್ಯಾರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವನ್ನು ಆಚರಿಸಿದರು. ಕೊರಟಗೆರೆ ಪಟ್ಟಣದ ಜಂಪೇನಹಳ್ಳಿ ಬಳಿ ಇರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 2 ಕಳ್ಳತನ ಪ್ರಕರಣದಲ್ಲಿ 4 ಜನ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಜಮಖಂಡಿ ಪೊಲೀಸರು. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಜಂಪೇನಹಳ್ಳಿ ಕೆರೆ ಬಳಿ ಇರುವ ಸುವರ್ಣಮುಖಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಕೊರಟಗೆರೆ ಪಟ್ಟಣದ ಹೊರವಲಯದ ಜಂಪೇನಹಳ್ಳಿ ಕೆರೆ ಬಳಿ ಇರುವ ಸುವರ್ಣಮುಖಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 3 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ದೇವಾಲಯ ಸಮಿತಿಯ ಪುರುಷೋತ್ತಮ್ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆಯಿದವು. ಬೆಳಿಗ್ಗೆ 8 ಗಂಟೆಗೆ ಅಭಿಷೇಕ ಮಹಾಮಂಗಳಾರತಿ ಜರುಗಿತು. 9 ಗಂಟೆಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಜರುಗಿತು. ನರಸಿಂಹ ಜಯಂತಿ ಪ್ರಯುಕ್ತ ಬೆಳಗ್ಗೆ 8 ಗಂಟೆಗೆ ಅಭಿಷೇಕ, 9 ಗಂಟೆಯಿಂದ ಅಷ್ಟಮುಖ ಗಂಡಬೇರುಂಡ ನರಸಿಂಹ ಹೋಮ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಜರುಗಿತು. ಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ಮಾಡಲಾಯಿತು. ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಪ್ರತಿ ಹುಣ್ಣಿಮೆ, ಪ್ರತಿ ಶನಿವಾರ ಮತ್ತು ಮಂಗಳವಾರದಂದು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಎಂದು ಪುರುಷೋತ್ತಮ್ ರಾಜು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅರ್ಚಕರಾದ ಸುರೇಶ್ ಮೂರ್ತಿ, ಮಣಿಯಪ್ಪ, ಜಯಸಿಂಹರಾಜು, ವಾಸುದೇವರಾಜು, ಮೂರ್ತಣ್ಣ, ರಘುರಾಮ್ ಇತರರು ಇದ್ದರು. ಅದೇ 21/5/2024 ಕಲ್ಯಾಣೋತ್ಸವ ನಡೀತು. ಒಂದು ಕಲ್ಯಾಣೋತ್ಸವ ಬೆಳಗ್ಗೆ 9ರಿಂದ 12 ಗಂಟೆ ಪ್ರಸಾದ ವಿನಿಯೋಗ ಆಯಿತು. ಸುಮಾರು 500-400 ಜನ ಬಂದಿದ್ದರು. 22/5/2024 ದಿವಸ ಬುಧವಾರ ದಿವಸ ನರಸಿಂಹ ಜಯಂತಿ ನಡೀತು. ಆ ದಿವಸ ಅಷ್ಟಮುಖ ಗಂಡ ಬೇರುಂಡ ನರಸಿಂಹ ಹೋಮ ಮಾಡಿದ್ವಿ. ಆಗಲೂ 106 ಜನ ಬಂದಿದ್ದರು. ಈಗ 23/5/2024 ದಿವಸ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಈ ದಿವಸ ಸುಮಾರು 300-400 ಜನ ಬಂದಿದ್ದು. ಪ್ರತಿ ದಿವಸವೂ ನಾವು ಈ ಸನ್ನಿವೇಶದಲ್ಲಿ ನಾವು ಬೆಳಗ್ಗೆ ಪ್ರಸಾದ ವಿನಿಯೋಗ ಕೊಡ್ತೀವಿ, ಮಧ್ಯಾಹ್ನ ಪ್ರಸಾದ ವಿನಿಯೋಗ ಕೊಡ್ತಿದ್ದೀವಿ. 21 ಮಂಗಳವಾರ ಇದು ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಮತ್ತು ತೀರ್ಥ ಪ್ರಸಾದ ವಿನಿಯೋಗ. 22 ನರಸಿಂಹ ಜಯಂತಿ ಹೋಮ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ಮತ್ತು 23 ಸತ್ಯನಾರಾಯಣ ಪೂಜೆ, ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಪೌರ್ಣಮಿ ದಿವಸ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮತ್ತು ಪ್ರತಿ ಶನಿವಾರ ಮತ್ತು ಮಂಗಳವಾರ ವಿಶೇಷವಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಬಾಬುಖಾನ್, ತುಮಕೂರು. ಕ್ಯಾರ್ಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಬ್ಯಾಂಕುಗಳ ಅಧಿಕಾರಿಗಳ ಸಭೆ ಕಿಕ್ಕೇರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರೇವತಿಯವರ ನೇತೃತ್ವದಲ್ಲಿ ನಡೆಯಿತು. ಗ್ರಾಹಕರು ಆನ್ಲೈನ್ ವಂಚನೆಯಿಂದ ಹಣ ಕಳೆದುಕೊಳ್ಳುವುದರ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗಳು ನಿಗಾ ವಹಿಸುವಂತೆ ಇನ್ಸ್ಪೆಕ್ಟರ್ ರೇವತಿ ತಿಳಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿಯವರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬ್ಯಾಂಕುಗಳ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿ, ಬ್ಯಾಂಕ್ ಲಾಕರ್, ಎಟಿಎಂ ಭದ್ರತೆ ಕುರಿತು ವಿಶೇಷ ನಿಗಾ ವಹಿಸಬೇಕಾಗಿದೆ. ಬ್ಯಾಂಕ್ ಅಧಿಕಾರಿಗಳು ಅವರವರ ಬ್ಯಾಂಕ್ ಎಟಿಎಂಗಳಿಗೆ ಸೆಕ್ಯೂರಿಟಿ ಗಾರ್ಡ್ ನೇಮಿಸುವಂತೆ, ಅಗತ್ಯವಿರುವೆಡೆ ಉತ್ತಮ ಗುಣಮಟ್ಟದ ಸಿಸಿ ಕ್ಯಾಮೆರಾ ಅಳವಡಿಸಲು ಕೂಡಲೇ ಕಾರ್ಯಪ್ರವೃತ್ತರಾಗಬೇಕೆಂದು ತಿಳಿಸಿದರು. ಗ್ರಾಹಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ಯಾವುದೇ ರೀತಿಯ ಕಳ್ಳತನವಾಗದ ರೀತಿಯಲ್ಲಿ ಹಣಕಾಸು ಸಂಸ್ಥೆಗಳು ಸುರಕ್ಷಿತವಾಗಿರಬೇಕು. ಕೆಲವೊಂದು ಆನ್ಲೈನ್ ಮೊಬೈಲ್ ಆ್ಯಪ್ಗಳಲ್ಲಿ ಗ್ರಾಹಕರು ಕಷ್ಟಪಟ್ಟು ದುಡಿದ ಹಣವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ನೀವು ತಮ್ಮ ಗ್ರಾಹಕರಿಗೆ ನಕಲಿ ಆ್ಯಪ್ಗಳನ್ನು ಬಳಸದಂತೆ ಅರಿವು ಮೂಡಿಸಬೇಕು. ಅಲ್ಲದೆ ಮತ್ತೊಂದೆಡೆ ನಾವು ಬ್ಯಾಂಕ್ ಸಿಬ್ಬಂದಿ ನಿಮ್ಮ ಎಟಿಎಂ ಕಾರ್ಡ್ ಅವಧಿ ಮುಕ್ತಾಯವಾಗಿದೆ, ನೀವು OTP ನೀಡಿದರೆ ಹೊಸ ಕಾರ್ಡ್ ಕಳಿಸುವುದಾಗಿ ಕರೆ ಮಾಡಿ ಗ್ರಾಹಕರ ಖಾತೆಯಲ್ಲಿರುವ ಹಣವನ್ನು ದೋಚುತ್ತಿರುವುದು ಕೆಲವು ದೂರುಗಳು ಕೇಳಿಬರುತ್ತಿದೆ. ಅದಕ್ಕಾಗಿ ಆನ್ಲೈನ್ ವಂಚನೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬ್ಯಾಂಕುಗಳು ಅಗತ್ಯ ಕ್ರಮ ವಹಿಸಬೇಕೆಂದು ಸಭೆಯಲ್ಲಿ ತಿಳಿಸಿದರು. ಸಭೆಯಲ್ಲಿ ಬ್ಯಾಂಕುಗಳ ವ್ಯವಸ್ಥಾಪಕರು, ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳಾದ ಕುಮಾರ್, ವಿನೋದ್, ಸುನೀಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಂಬರ್ ಅಥವಾ ನಿಮ್ಮ ಪಾಸ್ವರ್ಡ್ ನೀವು ಹೇಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಹಣ ಈಗ ಹೋಗ್ಬಿಡುತ್ತೆ. ನೀವು ಈಗಲೇ ಹೇಳಬೇಕು. ಈ ರೀತಿ ತಲೆ ಮೇಲೆ ಏನು ಹೇಳು, ಮೆದುಳಿಗೆ ಸ್ವಲ್ಪ ಒತ್ತಡ ಕೊಟ್ಟು ಹೇಳ್ತಾ ಇದ್ರು. ಈಗ ಏನು ಮಾಡಿದ್ದಾರೆ, ಅದು ಯಾವುದೂ ಇಲ್ಲ. ನೇರವಾಗಿ ನಾವು ಅವರ
ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಅಥವಾ ಟಚ್ ಮಾಡಿದ್ರು ಹೋಗ್ತಾ ಇದೆ ಸರಿನಾ. ಹಾಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಕಸ್ಟಮರ್ಗೆ ನೀವು ಹೇಳಿದ್ವಿ, ನಮಗೂ ಒಳ್ಳೇದಾಗುತ್ತೆ, ಅವರಿಗೂ ಕೂಡ ಒಳ್ಳೇದಾಗುತ್ತೆ ನಮಗೋಸ್ಕರ. ಯಾಕಂದ್ರೆ ಅವರ ಸುರಕ್ಷತೆ ಇದೆ ನಮ್ಮ, ಯಾಕಂದ್ರೆ ನಾವು ಹೇಳಿದಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಪ್ರಿವೆನ್ಷನ್. ಈ ನಿಟ್ಟಲ್ಲಿ ದಯವಿಟ್ಟು ಸ್ವಲ್ಪ ಮುತುವರ್ಜಿ ವಹಿಸಿ. ಜೊತೆಗೆ ಅವರಿಗೆ ನೀವು ಸ್ಪಷ್ಟವಾಗಿ ಹೇಳಬೇಕು, ನಾವು ಬ್ಯಾಂಕಿನವರು ಕಾಲ್ ಮಾಡಲ್ಲ, ಸರಿಯಾ? ನಾವು ಬ್ಯಾಂಕಿನವರು ಕಾಲ್ ಮಾಡಲ್ಲ, ನಾವು ಕಳಿಸಿರೋ ಮೆಸೇಜ್ಗೆ ರಿಪ್ಲೈ ಕೊಡಬೇಡಿ. ಇದು ವಿಷಯ ಕೊಡೋರಿಗೆ ನೀವು ಹೇಳಬೇಕಾಗುತ್ತೆ. ರಿಪ್ಲೈ ಅನ್ನೋದು ಕೂಡ ಅವರ ಜೀವನವನ್ನು ಹಾಳು ಮಾಡುತ್ತೆ, ಸರಿಯಲ್ಲ? ಅದಕ್ಕೋಸ್ಕರ ಅಂದರೆ ದಯವಿಟ್ಟು ಆ ವಿಷಯವನ್ನು ಕೂಡ ನೀವು ಪಬ್ಲಿಕ್ಕಿಗೆ ಕನ್ವೆ ಮಾಡಿ, ಸರಿಯಾ? ಜೊತೆಗೆ ನಿಮ್ಮಲ್ಲಿ CC ಕ್ಯಾಮರಾ ಎಲ್ಲ ಕಡೆಯೂ ಇದೆ, ಗೊತ್ತಿದೆ ನನಗೆ. ರಸ್ತೆ ಕವರ್ ಆಗುವಾಗೆ ವ್ಯಾನಿಟಿ ಕ್ಯಾಮರಾ ಹಾಕ್ಕೊಳ್ಳಿ. ಮತ್ತು ಏನಾದರೂ ಹಾಳಾಯಿತು, ಈಗ ಮಳೆಗಾಲ ಅಂದಾಗ ಕೂಡ ಬೇಗ ರಿಪೇರಿ ಅದು ಕೂಡ ಯೂಸ್ಫುಲ್ ಆಗುತ್ತೆ. ಜೊತೆಗೆ ನಿಮ್ಮದು ಅಂತಲ್ಲ, ಈಗ ಸಪೋಸ್ ನಿಮ್ಮ ದಾರಿಯಲ್ಲಿ ಯಾರಾದರೂ ದಾಟಿ ಹೋದರೆ ಕೂಡ ಹಿಡಿಯೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ಅದಕ್ಕೋಸ್ಕರನೇ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆಕ್ಟ್ ಬಂದಿದೆ. ಏನಂತ ಹೇಳಿದ್ರೆ 100 ಜನ ಪಾಸ್ ಆಗುವ ರಸ್ತೆ ಕವರ್ ಆಗುವಾಗೆ CC ಕ್ಯಾಮರಾ ಹಾಕಬೇಕು, ಅವರದ್ದೇ ಹೊಣೆ ಅಂತ ಹೇಳಿ ತಂದು ಅದಕ್ಕೋಸ್ಕರ ಈ ಕಾನೂನನ್ನೇ ತಗೊಂಡ್ಬಂದರು 2018. ಅದಕ್ಕಿಂತ ಮುಂಚೆ ಈಗ ಇರಲಿಲ್ಲ. ಏನಂತ ಹೇಳಿದ್ರೆ CC ಕ್ಯಾಮರಾ ಹಾಕೋದು ಅಂದ ತಕ್ಷಣ ಯಾರ್ದು ಹೊಣೆ ಇತ್ತು? ಗೌರ್ಮೆಂಟ್ ಹೊಣೆ ಇತ್ತು. ಈಗ ಅದು ಹೋಗ್ಬಿಟ್ಟು ಪ್ರೈವೇಟ್ನವ್ರು ಕೂಡ ಅಥವಾ ಬ್ಯಾಂಕಿನವ್ರು ಕೂಡ ಯಾವುದೇ ಸಂಸ್ಥೆಯವರು ಕೂಡ ಆ ರೂಟಲ್ಲಿ ಅಥವಾ ಆ ಸ್ಥಳಕ್ಕೆ ಒಂದು ಏರಿಯಾ, ಈಗ ಒಂದು ಹಾರ್ಬರ್ ಆದರೂ ಆಗಿರ್ಬೋದು, ಅಲ್ಲಿಗೆ ದಿನಕ್ಕೆ 100 ಜನ ಬರ್ತಾರೆ ಹೋಗ್ತಾರೆ, ಆ ವ್ಯವಹಾರ ನಡೀತು ಅಂದರೆ ಅಲ್ಲಿ ಅವರು ಹಾಕಲೇಬೇಕು ಅಷ್ಟೇ ಶುಡ್. ಅದು ರಸ್ತೆ ಜನ ಬಂದು ಹೋಗುವ ಸ್ಥಳ ಕವರ್ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಇದ್ರ ಬಗ್ಗೆ ಗಮನ ಇರಲಿ. ಬಟ್ ಇಲ್ಲಿ ಎಲ್ಲೂ ಪ್ರೈವೇಟ್ ಸೆಕ್ಯೂರಿಟಿ ಅಂತ ಹೇಳಿ ಯಾರು ಇಲ್ಲ ಅನ್ಸುತ್ತೆ, ಅಲ್ಲ, ಎಲ್ಲೂ ಇಲ್ಲ. ATM ಒಂದು ಇವ್ರದ್ದು ಮಾತ್ರ ಇದೆ, SBIಗೂ ಮಾತ್ರ ಇದೆ. ಅಲ್ಲಿ ನಾವು ಬಿಟ್ಟು ಹಾಕಿದ್ದೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಹೇಗಂತ ಹೇಳಿದ್ರೆ ನಾವು ರಸ್ತೆಯಲ್ಲಿ ನಮ್ಮವರು ನಡೆದು ಹೋದಾಗಲೂ ರೀಡ್ ಆಗುತ್ತೆ, ಅದು ಆ್ಯಪ್ ಇದ್ದಾಗ ಆಗುತ್ತೆ, ಅದೊಂದು ಫೆಸಿಲಿಟಿ ಇದೆ. ಬಟ್ ನಾನು ಇಲ್ಲಿ ಒಂದು ನೋಡಿದ್ದು ಆ್ಯಕ್ಚುಲಿ ಅಂದರೆ ಬೇರೆ ಕಡೆಯಲ್ಲಿ ಹೇಗಿತ್ತು ಅಂದರೆ ಬ್ಯಾಂಕ್ ಇದೆಲ್ಲ ಒಂದು ಫೋನ್ ಕನೆಕ್ಷನ್ ಸ್ಟೇಷನ್ಗೆ ಇರುತ್ತೆ ಫೆಸಿಲಿಟಿ. ಯಾಕಂದರೆ ಅಲ್ಲಿ ಏನಾದರೂ ಆದರೆ ನೈಟು ಆದರೆ ಅಥವಾ ಏನಾದರೂ ನಮಗೆ ಸಡನ್ ಏನಾಗುತ್ತೆ ಬರ್ತಿತ್ತು, ಸರಿನಾ? ಬಟ್ ಆ ಫೆಸಿಲಿಟಿ ಇಲ್ಲಿ ಇಲ್ಲ, ನಾನು ಬ್ಯಾಂಕ್ ಯಾರು ಮಾಡ್ಕೊಂಡಿಲ್ಲ. ಬಟ್ ನಮಗೆ ಯಾಕಂದ್ರೆ ನನ್ನ ಕಡೆ ಎಲ್ಲ ಸ್ಟೇಷನಲ್ಲಿ 5-6 ಫೋನ್ಸ್ ಇರ್ತಿತ್ತು, ಯಾವ್ದು ಕೇಳಿದ್ರು ಬೇರೆ ಬೇರೆ ಬ್ಯಾಂಕ್ ಇದೆ. ನೀವು ಸಿಟಿಯಲ್ಲಿದ್ದಾಗ ಮೋಸ್ಟ್ಲಿ ಇದು ಕೂಡ ನೋಡಿರ್ಬೋದು. ಯಾಕಂತ ಹೇಳಿದ್ರೆ ಅದು ತಿಂಗಳಿಗೆ ಒಂದ್ಸತಿ ಚೆಕ್ ಮಾಡ್ತಾರೆ, ಅಲ್ಲಿ ಏನಾದರೂ ನಮ್ಗೆ ಏನು ಮಾಡುತ್ತೆ ಆಟೋಮೆಟಿಕ್ ಆಗಿ ಕಾಲ್ ಬರೋ ವ್ಯವಸ್ಥೆ ಇದೆ. ಜೊತೆಗೆ ಸೈರನ್ ವ್ಯವಸ್ಥೆ ಇದೆಯಲ್ಲ, ಯಾರಾದರೂ ಒಳಗಡೆ ಬಂದ ಎಲ್ಲ ಕಡೆನೂ ಇದೆಯಾ ಸೈರನ್ ವ್ಯವಸ್ಥೆ? ಅದೇನಾಗುತ್ತೆ, ಒಳಗಡೆ ಯಾರಾದರೂ ಟಚ್ ಮಾಡಿದ್ರು ಅಥವಾ ಇಲ್ಲಿ ಬಂದರೂ ಸೌಂಡ್ ಆಗುತ್ತೆ, ಇದೆಯಲ್ಲ, ಮೊಬೈಲ್ ಇನ್ಫಾರ್ಮೇಶನ್ ಬರುತ್ತೆ ಮತ್ತೆ ಸೌಂಡ್ ಆಗುತ್ತೆ. ಯಾಕಂದ್ರೆ ನಾವು ಸಾಗರದಲ್ಲಿ ಇರುವಾಗ ನೋಡಿ ಒಂದು ಇಲ್ಲಿ ಹೋಗುತ್ತೆ, ಫುಲ್ ಸೌಂಡ್, ಎಲ್ಲ ಓಡೋಗ್ತೀವಿ, ಓಡೋಗಿ ನೋಡುವಾಗ ಇಲ್ಲಿ ಪಾಸ್ ಆಗಿರುತ್ತೆ. ಬಟ್ ದಟ್ಸ್ ಆಲ್ಸೋ ಒಳ್ಳೇದೇ ಅಲ್ವಾ? ಯಾಕೆ ನಮ್ಗೆ ಅಲರ್ಟ್ ಮಾಡುತ್ತೆ. ಇದು ನಮ್ಗೇನಾಗುತ್ತೆ, ಜನರ ಹಣವನ್ನು, ಸಾರ್ವಜನಿಕರ ಹಣವನ್ನು ಸುರಕ್ಷಿತವಾಗಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಚಿನ್ನಾಭರಣ ಕದಿಯುವ ಕದಿಮರನ್ನ ಮಟ್ಟ ಹಾಕಿದ ಜಮಖಂಡಿ ನಗರದ ಪೊಲೀಸರು. ಬಾಗಲಕೋಟೆಯ SP ಅಮರನಾಥ್ ರೆಡ್ಡಿ ಹಾಗೂ DYSP ಶಾಂತವೀರ್ ಮಾರ್ಗದರ್ಶನದಲ್ಲಿ ಬೃಹತ್ ಕಾರ್ಯಾಚರಣೆ ಮೂಲಕ ಚಿನ್ನಾಭರಣ ಕದಿಯುವ ಕದಿಮರನ್ನ ಮಟ್ಟ ಹಾಕಿದ ಜಮಖಂಡಿ ನಗರದ ಪೊಲೀಸರು. 2 ಕಳ್ಳತನ ಪ್ರಕರಣದಲ್ಲಿ 4 ಜನ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಜಮಖಂಡಿ ಪೊಲೀಸರು. ಸುಮಾರು 7 ಲಕ್ಷ ಮೌಲ್ಯದ ಚಿನ್ನಾಭರಣ, 9,000 ನಗದು, ಸುಲಿಗೆ ಮಾಡಲು ಉಪಯೋಗಿಸಿದ 2 ಬೈಕ್ ಮತ್ತು 3 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. KR-ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವನ್ನು ಆಚರಿಸಿದರು. ಯುವಜನರು ಹಾಗೂ ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿ ಮತ್ತು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ತಿಳಿಸಿದರು. KR-ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜಶ್ರೀ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನಾಚರಣೆ ಅಂಗವಾಗಿ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಆಯೋಜಿಸಿದ್ದ ರಸಪ್ರಶ್ನೆ, ಚರ್ಚಾ ಸ್ಪರ್ಧೆ ಮತ್ತು ವಿಚಾರ ಸಂಕಿರಣವನ್ನು ನಾಲ್ವಡಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರವನ್ನು ವಿತರಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮಲ್ಲಿ ಗುಪ್ತವಾಗಿರುವ ಪ್ರತಿಭೆಯನ್ನು ಹೊರಚೆಲ್ಲಿ ಸಾಧನೆ ಮಾಡಲು ಇಂತಹ ಸ್ಪರ್ಧಾ ಕಾರ್ಯಕ್ರಮಗಳು ನೆರವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ನಲ್ಲಿ ವ್ಯರ್ಥವಾಗಿ ಚಾಟಿಂಗ್ ಮಾಡಿ, ಫೇಸ್ಬುಕ್ ನೋಡಿ, ಮೊಬೈಲ್ ಗೇಮ್ ಮಾಡಿಕೊಂಡು ವ್ಯರ್ಥವಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ತಲೆ ಬಗ್ಗಿಸಿಕೊಂಡು ಪುಸ್ತಕವನ್ನು ಓದಿದರೆ ಜ್ಞಾನವೂ ವೃದ್ಧಿಯಾಗುತ್ತದೆ ಎಂದರು.
ಕಾಲೇಜಿನ ಪ್ರಾಂಶುಪಾಲರಾದ ಹೇಮಲತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಡಾಲು ರವಿ ಅವರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕೆ ಅನುಕೂಲವಾಗುವಂತೆ ಕಾಲೇಜಿನ ಅಭಿವೃದ್ಧಿಗೆ ನೀಡುತ್ತಿರುವ ಸಹಕಾರವನ್ನು ಸದಾ ಸ್ಮರಿಸುವುದಾಗಿ ತಿಳಿಸಿದರು. ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್, ವಿದ್ಯಾರ್ಥಿ ನಾಯಕ ಸುಹಾಸ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ರಾಜ್ಯಶಾಸ್ತ್ರ ಹೋದ ತಕ್ಷಣ ರಾಜಕಾರಣಕ್ಕೆ ಹೋಗಬೇಕು ಅಂತಲ್ಲ. ರಾಜಕಾರಣಕ್ಕೆ ಹೋದ ತಕ್ಷಣ ರಾಜಕಾರಣದಲ್ಲಿ ಏನೋ ಎಲ್ಲರೂ ಆಗಕ್ಕಾಗಲ್ಲ. ತಾಲೂಕಿಗೆ ಒಬ್ಬ MLA ಆಗ್ಬೋದು, ಒಂದು ಹೋಬಳಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಆಗ್ಬೋದು, ಗ್ರಾಮಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಆಗ್ಬೋದು ಅಲ್ವಾ. ಎಲ್ಲರೂ ಗೆಲ್ತಾರೆ. ಇಡೀ ಊರಿದ್ರೆ ಒಂದು ಊರು ದೊಡ್ಡ ಊರಾದ್ರೆ 2 ಮೆಂಬರ್ ಇಟ್ಟಿರ್ತಾರೆ, ಅದಕ್ಕೊಂದು ಕ್ಯಾಟಗರಿ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳೋದಲ್ಲ. ನೀವು ಮಾಡ್ಬೇಕಾದ್ರೆ ಕೆಲಸ ಏನು, ವಿದ್ಯಾಭ್ಯಾಸದ ಕಾಲದಲ್ಲಿ ಏನು ಮಾಡಿದ್ದು, ಇದು ಸ್ಟೂಡೆಂಟ್ ಲೈಫ್ ಬೋರ್ಡಲ್ಲೇ ಇತ್ತು. ನಾವು ಸ್ಟೂಡೆಂಟ್ ಆಗಿ ಇಲ್ಲಿ ನಿಂತಿರೋದು, ಒಂದು ಗಂಟೆ ತಿಂತಿದ್ದು, ಒಂದು ಗಂಟೆಲಿ ಮಾಡ್ತಿದ್ದು. ಇವತ್ತು ನಮ್ಮ ಮನೇಲಿ ಇಟ್ಟಿಲ್ಲ. ನಮ್ಮ ಊರಿಗೆ ಕೇಳಿ ಇಲ್ಲಿ ಜಿತೇಂದ್ರ ಎಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಿದ್ದು PUC ಕಾಲೇಜಲ್ಲಿ ನಾವೆಲ್ಲ ಹೋದ್ರೆ ಮಾತ್ರ ನೀವು ಬರೋವಂಥ. ನಿಮ್ಮ ಮೈಂಡಲ್ಲಿ ಅದು ಇಟ್ಕೊಂಡ್ರೆ ಅದು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಹೇಳೋದು ನಮ್ಮ ತಾಯಿಗೆ ಅಷ್ಟೇ. ಆ್ಯಕ್ಚುಲಿ ಆಗಿ 2 ಮೂಳೆನೂ ಮುರಿದೋಯ್ತು ಕಾಲದ್ದು. ಇರೋದು 2 ಮೂಳೆ ಕಾಲಲ್ಲಿ 2 ಮುರಿದೋಗಿತ್ತು. ಹೆಗಡೆ ಅಂತ ಮೇಯ್ನು ಸರ್ಜನ್ ಹಿಡಿದು ಆಪ್ರೇಷನ್ ಮಾಡಿಸಿದ್ದು. ಬಟ್ ಅವ್ನು ಬಂದು ಅವ್ರ ತಾಯಿ ಕರ್ಕೊಂಡು ಹೇಳ್ತಿದ್ದಾಗ ಏನು ಹೊಡೆಯೋದು ಅವ್ನಿಗೆ. ಇವಾಗ ಮಾಡೋ ತಪ್ಪಾಗೋಯ್ತು ಅವನಿಂದ. ಆ ಟೈಮಲ್ಲಿ ಮಾತ್ರ ಕೋಪ ಬರ್ತದೆ. ಆ ಕಂಟ ಸಡನ್ನಾಗಿ ಒಂಚೂರು ಕೋಪ ಬರ್ಬೋದು. ಆಗಿತ್ತು, ಒಂದು ದಿವಸ ನಿದ್ದೆ ಮಾಡಿ ಎದ್ದಿದ್ದು ಅವನೇ. ಸೊ ಅವ್ನಿಗೆ ಹೇಳಿದೆ, ನಿನ್ನೂ ಕೂತ್ಬಿಟ್ರೆ ಏನಾಯ್ತು ಅಂತ ಬೈದೆ. ನೋಡ್ಕೊಂಡು ಹೋಗೋ ರೋಡಲ್ಲಿ ದಾಟ್ತಿದ್ದವ್ರು, ಬೇರೆ ಬೈಕಲ್ಲ ದಾಟ್ತಿದ್ದವರು. ಹಾಗಾದಾಗ ಏನಪ್ಪ ಅಂತೇಳಿ ಆಮೇಲೆ ಕೊನೆಗೆ ಅಳ್ತಿದ್ದ. ಅವ್ನ ಪರಿಸ್ಥಿತಿ ನೋಡಿದೆ. ಅವ್ನು ಕೊಡೋ ದುಡ್ಡಿಂದ ಹುಷಾರು ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಆಯ್ತು, ಇನ್ನೇನು ಮಾಡ್ತೀವಿ, ಮಾಡೋಗಪ್ಪ ಒಳ್ಳೆದಾಗಲಿ ಅಂತ ಕಳಿಸ್ಕೊಂಡು. ಸೊ ದುಡ್ಡೇ ಇಂಪಾರ್ಟೆನ್ಸಿ ಅಲ್ಲ ಎಲ್ಲ ಟೈಮಲ್ಲಿ. ಯಾಕೆಂದ್ರೆ ಇವತ್ತು ಎಲ್ಲ ಥರ ಸ್ಕೀಮ್ಸ್ ಕೊಟ್ಟೈತೆ ಸರ್ಕಾರದವರು, ಅದು ಯೂಸ್ ಮಾಡ್ಕೋಬೇಕಷ್ಟೇ. ಈಗ ಆಕ್ಸಿಡೆಂಟ್ ಆದ ತಕ್ಷಣ ನಮಗೆ ಯಶಸ್ವಿನಿ ಕೊಟ್ಟವ್ರೆ, ಮಾಡಿಸ್ತಿದ್ದೀರಲ್ಲ. ಯಶಸ್ವಿನಿ ಕಾರ್ಡ್ ಮಾಡಿಸಿದ್ದೀರಾ ಸರ್ಕಾರದ್ದು, ಆಯುಷ್ಮಾನ್ ಕಾರ್ಡ್ ಕೊಟ್ಟವ್ರೆ ಕೇಂದ್ರ ಸರ್ಕಾರ. ಅವೆಲ್ಲ ಯೂಸ್ ಆಗಬೇಕು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ನಾವಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವ್ರಿಗೆ ಇರೋ ಅಂಥವ್ರು ಇರೋರು ಕೂಡಿ. ನಾನೇನು ಬಿಡ್ತಾ ಶ್ರೀಮಂತವ್ರು, ನಮ್ಮ ಅಪ್ಪ ಒಂದು FDC. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ವಾರಾಂತ್ಯದಲ್ಲಿ ಪುಟ್ಟ ಮಕ್ಕಳಿಂದ ತುಂಬಿರುತ್ತಿದ್ದ ಕೋಟೆ ಪ್ರದೇಶದ ವಿಶ್ವೇಶ್ವರಯ್ಯ ಉದ್ಯಾನವನ ಇದೀಗ ಲೆಕ್ಕಕ್ಕುಂಟು ಆಟಕ್ಕಿಲ್ಲದಂತಾಗಿದೆ. ದಿನನಿತ್ಯ ಹಾಗೂ ವಾರಾಂತ್ಯದಲ್ಲಿ ಪುಟ್ಟ ಮಕ್ಕಳಿಂದ ತುಂಬಿರುತ್ತಿದ್ದ ಕೋಟೆ ಪ್ರದೇಶದ ವಿಶ್ವೇಶ್ವರಯ್ಯ ಉದ್ಯಾನವನದಲ್ಲೀಗ ನೀರವ ಮೌನ. ಕೋಲಾರ ನಗರಸಭೆಗೆ ವ್ಯಾಪ್ತಿಗೆ ಬರುವ ಸುಮಾರು 28 ವರ್ಷಗಳ ಹಳೆಯದಾದ ಉದ್ಯಾನವನದಲ್ಲೀಗ ಸರಿಯಾದ ನಿರ್ವಹಣೆ ಇಲ್ಲದೆ ಮಕ್ಕಳ ಆಟಿಕೆಗಳು ಮುರಿದು ಬಿದ್ದಿದೆ. ಮತ್ತೊಂದಷ್ಟು ಆಟಿಕೆಗಳು ತುಕ್ಕು ಹಿಡಿಯುತ್ತಿದೆ. ಮಕ್ಕಳಿಗೆ ಕುಡಿಯಲು ನೀರಿಲ್ಲ. ಉದ್ಯಾನವನದ ಹೊರಗೆ ಹಾಗೂ ಒಳಗೆ ಕಸದ ರಾಶಿ ಬಿದ್ದಿದೆ. ಇದರ ದುರಸ್ಥಿತಿಗಾಗಿ 3 ಮಂದಿ ಆಯುಕ್ತರನ್ನ ಉದ್ಯಾನವನಕ್ಕೆ ಕರೆತಂದರೂ ಯಾರೂ ಏನು ಮಾಡಲಿಲ್ಲವೆಂದು ಸ್ಥಳೀಯ ನಿವಾಸಿ ಶ್ರೀಧರ್ ನಗರಸಭೆ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಹಲವಾರು ವರ್ಷದಿಂದ ಈ 3ನೇ ವಾರ್ಡ್ ಇದು. 3ನೇ ವಾರ್ಡು ಕೋಟೆ ಏರಿಯಾ. ಇಲ್ಲಿ ವಿಶ್ವೇಶ್ವರಯ್ಯ ಪಾರ್ಕ್ ಅಂತ ಮಾಡಿದ್ರು. ಭಾಳ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ರು. ಅದ್ರ ಬಗ್ಗೆ ನಮಗೆ ಒಂದು ಹೆಮ್ಮೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾರ್ಕ್ನ ಸರಿಯಾಗಿ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಒಂದು ಎಲ್ಲ ಅದನ್ನು ರಿಪೇರಿ ಮಾಡ್ಸೋಕ್ಕೆ ನಾನು ಹಲವಾರು 2 ವರ್ಷಗಳಿಂದ ಸುಮಾರು 3 ಕಮಿಷನರ್ಗಳು ಬಂದರು. 3 ಕಮಿಷನರ್ನು ಕರ್ಕೊಂಬಂದು ತೋರಿಸಿದೆ. ಹೆಲ್ತ್ ಇನ್ಸ್ಪೆಕ್ಟರ್ನು ತೋರಿಸ್ಕೊಂಬಂದೆ, ಇಂಜಿನಿಯರ್ನು ತೋರಿಸ್ಕೊಂಬಂದೆ. ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇವತ್ತವರೆಗೂ ಯಾವುದೇ ಒಂದು ಇದು ಮಾಡಿಲ್ಲ. ಬಿದ್ದೋಗಿರೋ ಒಂದು ಜಿಮ್ ಸೆಟ್ಟುಗಳು ಕೂಡ 2 ವರ್ಷದಿಂದ ಅಲ್ಲಿ ತುಕ್ಕಿಡಿತಾ ಬೀಳ್ತಾಯಿದೆ. ಇನ್ನೇನು ತುಕ್ಕಿಡಿಯುತ್ತೆ. ಅದರಿಂದ ದಯವಿಟ್ಟು ಇದನ್ನು ನಾನು ಇದು 5ನೇ ಬಾರಿನೋ 6ನೇ ಬಾರಿನೋ ಇದನ್ನು ಹೇಳ್ತಾ ಇರೋದು. ದಯವಿಟ್ಟು ಫಸ್ಟು ಇದನ್ನೆಲ್ಲ ಪಾರ್ಕ್ನಲ್ಲಿರೋ ಒಂದೊಂದು ಜಿಮ್ ಐಟಮ್ಗಳನ್ನು ರೆಡಿ ಮಾಡಿಸಿ, ಸಿಮೆಂಟ್ ಪ್ಯಾಕ್ ಮಾಡಿಸಿ ಮೊದಲಿನ ಥರ ನೀಟಾಗಿ ರೆಡಿ ಮಾಡಿಸ್ಕೊಟ್ರೆ ಜನ ಆಡೋಕ್ಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಪಾರ್ಕು ಕೂಡ ಕಳೆ ಬರುತ್ತೆ. ದಯವಿಟ್ಟು ಇದೊಂದು ರಿಕ್ವೆಸ್ಟ್, ಕಮಿಷನರ್ಗೆ ಕೂಡ ಒಂದು ರಿಕ್ವೆಸ್ಟು, ನಮ್ಮ ಪೇಪರ್ನವ್ರಿಗೂ ಇದನ್ನು ಕೇಳ್ಕೊತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವನ್ನು ಆಚರಿಸಿದರು. ಕೊರಟಗೆರೆ ಪಟ್ಟಣದ ಜಂಪೇನಹಳ್ಳಿ ಬಳಿ ಇರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 2 ಕಳ್ಳತನ ಪ್ರಕರಣದಲ್ಲಿ 4 ಜನ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಜಮಖಂಡಿ ಪೊಲೀಸರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.